ನಮಸ್ಕಾರ. ಮೊದಲೇ ಭಾಗದಲ್ಲಿ ನಾವು ಪರ್ಸೆಪೋಲಿಸ್ನಲ್ಲಿದ್ದಂತಹ ನಿಗೂಢ ಲಿಪಿಗಳು ಹೇಗೆ ಪ್ರವಾಸಿಗಳ ಮೂಲಕ ಯುರೋಪಿನ ಸಾರ್ವಜನಿಕರ ಗಮನ ಸೆಳೆದವು ಅಂತ ನೋಡಿದ್ವಿ. ಈಗ ಎರಡನೇ ಭಾಗದಲ್ಲಿ ಮುಂದೆ ಏನು ನಡೀತು ಅನ್ನೋದನ್ನ ತಿಳ್ಕೊಳ್ಳೋಣ. ಇತಿಹಾಸದ ವ್ಯಂಗ್ಯನಂತೆ ಪರ್ಷಿಯಾದ ವಿಶಿಷ್ಟ ಬರಹಗಳನ್ನ ಯುರೋಪಿನ ಗಮನಕ್ಕೆ ತಂದು ಮುದ್ರಣ ರೂಪದಲ್ಲಿ ಪ್ರಚಾರ ಮಾಡಿದಂಥ ಕೀರ್ತಿ ಡೆಲ್ಲಾವಲಿ ಹೆಸರಿನಲ್ಲಿ ಬಹುಕಾಲ ನಿಲ್ಲೋದಿಲ್ಲ. 1627ರಲ್ಲಿ ಡೋಟ್ಮೋರ್ ಕಾಟನ್ ಅನ್ನ ಪರ್ಷಿಯಾ ದಾಸ್ತಾನಿಗೆ ರಾಯಭಾರಿಗೆ ಕಳಿಸಲಾಗುತ್ತೆ. ಈತನೊಂದಿಗೆ ಸರ್ ರಾಬರ್ಟ್ ಸಿರ್ಲೆ ಮತ್ತು 19 ವರ್ಷ ವಯಸ್ಸಿನ ಥಾಮಸ್ ಹರ್ಬರ್ಟ್ ಅಂತಕ್ಕಂಥ ಒಬ್ಬ ಯುವಕ ಇರ್ತಾನೆ. ಡೋಟ್ಮಾರ್ ಕಾಟನ್ ಮತ್ತೆ ಸರ್ ರಾಬರ್ಟ್ ಸಿರ್ಲೆ ಮಾರ್ಗ ಮಧ್ಯದಲ್ಲಿ ಸಾಯ್ತಾರೆ. ಒಬ್ಬಂಟಿಯಾದಂಥ ಹರ್ಬರ್ಟ್ 2 ವರ್ಷಗಳ ಕಾಲ ಪರ್ಷಿಯಾವನ್ನು ಸುತ್ತಿ ತಾನಾಡಿಗೆ ಮರಳುತ್ತಾನೆ. 1634ರಲ್ಲಿ ತನ್ನ ಪ್ರವಾಸ ಕಥನ ಪ್ರಕಟ ಮಾಡಿದಾಗ ಅದರಲ್ಲಿ ಪರ್ಸೆಪೋಲಿಸ್ನ 40 ಕಂಬಗಳ ಅರಮನೆಯ ವಿವರಗಳು, 40 ಕಂಬಗಳು ಮತ್ತು ಆ ಅರಮನೆ ಕುರಿತಾಗಿ ವಿವರಗಳು ಇರ್ತವೆ. ಆದರೆ ಅದರಲ್ಲಿ ಶಿಲಾಶಾಸನಗಳ ಬಗ್ಗೆ ಆತ ಒಂದು ಚಕಾರವನ್ನು ಕೂಡ ಎತ್ತಿರೋದಿಲ್ಲ. ಹರ್ಬರ್ಟ್ ಸಾಮಾನ್ಯ ಶಕೆ 1638ರಲ್ಲಿ ಹೆಚ್ಚಿನ ವಿವರಣೆ ಸೇರಿಸಿ 2ನೇ ಆವೃತ್ತಿನ ಹೊರತರ್ತಾನೆ. ನನಗೆ ಹೀಬ್ರೂ, ಗ್ರೀಕ್, ಲ್ಯಾಟಿನ್ ಅಕ್ಷರಗಳ ಪರಿಚಯ ಇದೆ, ಆದರೆ ಪರ್ಸೆಪೋಲಿಸ್ನಲ್ಲಿ ಇರ್ತಕ್ಕಂಥದ್ದು ಇವೆಲ್ಲವುಗಳಿಗಿಂತ ಬೇರೆಯಾದಂಥ ಲಿಪಿ ಅಂತ ಆತ ಬರೆದಿರ್ತಾನೆ. ಹರ್ಬರ್ಟ್ ಮುಂದೆ ಹಲವಾರು ವರ್ಷಗಳ ಕಾಲ ಪರ್ಸೆಪೋಲಿಸ್ ಕುರಿತಾದಂಥ ತನ್ನ ವಿವರಣೆಯನ್ನ ವಿಸ್ತರಿಸ್ತಾ ಹೋಗ್ತಾನೆ. ಸಾಮಾನ್ಯ ಶಕೆ 1638 ಮತ್ತು 40ರಲ್ಲಿ ಹೋಲ್ಸ್ಟಿನ್ ಪ್ರಾಂತದ ಡ್ಯೂಕ್ ಆಲ್ಬರ್ಟ್ ಡೆ ಮೆಂಡೆಲೋ ಅಂತಕ್ಕಂಥ ದೂತನನ್ನ ಪರ್ಷಿಯಾಕ್ಕೆ ಕಳಿಸಲಾಗುತ್ತೆ. ಈತನು ಸಹ ಪರ್ಸೆಪೋಲಿಸ್ಗೆ ಭೇಟಿ ಇತ್ತು. ಪ್ರಯಾಣ ಹಾಗೂ ಕ್ರಮಬದ್ಧ ವಿಶಿಷ್ಟ ಬರಗಳನ್ನ ಕಾಣ್ತಾನೆ. ಇವುಗಳಲ್ಲಿ ಏನೋ ರಹಸ್ಯ ಇದೆ, ಇವು ಅನಾಗರಿಕ ಸಮಾಜದ ಉತ್ಪನ್ನಗಳು ಆಗಿರಲಾರುವಂತ ಅಭಿಪ್ರಾಯ ತಳಿತಾನೆ. ಈತನ ಬರಹಗಳು 1662ರಲ್ಲಿ ಪ್ರಕಟಣೆ ಕಾಣ್ತಾರೆ. ತಾನು ಗಮನಿಸಿದ ವಿಶಿಷ್ಟ ಲಿಪಿಯನ್ನ ಮೊದಲಿಗೆ ಗುರುತಿಸಿದಂತ ಕೀರ್ತಿ ಆಲ್ಬರ್ಟ್ ಡೆ ಮೆಂಡ್ರೊಲೆಗೆ ದಕ್ಕಬಾರದಂತ ಯತ್ನದಲ್ಲಿ ಹರ್ಬರ್ಟ್ ಸಾಮಾನ್ಯ ಶಕೆ 1677ರಲ್ಲಿ ತನ್ನ ಪ್ರವಾಸ ಕಥಾನಕದ ವಿಸ್ತರಿಸಲ್ಪಟ್ಟ 4ನೇ ಆವೃತ್ತಿಯನ್ನು ಪ್ರಕಟ ಮಾಡಿ ಆ ಬರಹಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡೋದಕ್ಕೆ ಯತ್ನಿಸಿ ಅದರ ನಕಲನ್ನು ಸಹ ಕೊಡ್ತಾನೆ. ಭಾಷಾ ವಿದ್ವಾಂಸನಾಗಿದ್ದಂಥ ಗ್ರೋಮೆ ಜಗತ್ತಿನಲ್ಲಿ ಹಲವಾರು ಲಿಪಿಗಳನ್ನ ಅವುಗಳು ಕಾಲಾನುಕ್ರಮದಲ್ಲಿ ವಿಕಾಸಗೊಂಡಂತ ವಿವರಗಳನ್ನ ಸಂಗ್ರಹ ಮಾಡಿರ್ತಾನೆ. ಇದರಲ್ಲಿ 60ಕ್ಕೂ ಹೆಚ್ಚಿನ ಲಿಪಿಗಳಲ್ಲಿ ಯಾವುದಾದ್ರೂ ಎಂದಾದ್ರೂ ಪರ್ಸೆಪೋಲಿಸ್ನ ಬರಹವನ್ನು ಹೋಲ್ತದೆ ಅಂತ ಆತ ಹರ್ಬರ್ಟ್ ನೀಡಿರ್ತಕ್ಕಂಥ ಲಿಪಿಗಳಲ್ಲಿ ಪರೀಕ್ಷೆ ಮಾಡಿರ್ತಾನೆ. ನಂತರ ಇಂಥ ಲಿಪಿ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಅಸ್ತಿತ್ವದಲ್ಲಿರಲಿಲ್ಲ. ಆದ್ರಿಂದ ಇದಕ್ಕಿಂತ ಕುತೂಹಲರ ಮತ್ತು ನಿಗೂಢವಾದ ವಿಷಯ ಮತ್ತೊಂದಿಲ್ಲ. ಸಂಪೂರ್ಣ ಅಜ್ಞಾತವಾದಂತಹ ಅತ್ಯಂತ ಕ್ಲಿಷ್ಟಕರವಾಗಿ ತೋರ್ತಕ್ಕಂಥ ಇದನ್ನ ಬಿಡಿಸ್ತಕ್ಕಂಥ ಯತ್ನದಲ್ಲಿ ಕೆಲವಾರು ಜನ ಮುಳುಗಿದ್ದಾರೆ. ಇಂದು ನಮಗೆ ಇವು ಎಷ್ಟೋ ವಿಚಿತ್ರ ಹಾಗೂ ಜಟಿಲ ಅನಿಸಿದ್ರು ಕೂಡ ಹಿಂದೊಮ್ಮೆ ಅವು ಅಂದ್ರೆ ಈ ಲಿಪಿ ಸಹಜ ಬರವಣಿಗೆ ಆಗಿತ್ತು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಪ್ರಾಚೀನ ಕಾಲದಲ್ಲಿ ಪರ್ಷಿಯನ್ನವರು ಬೇರೆಯವರಿಗಿಂತ ಬಹು ಭಿನ್ನವಾದಂತಹ ತಮ್ಮದೇ ಆದಂತಹ ಲಿಪಿಗಳನ್ನ ಹೊಂದಿದ್ರು ಅಂತ ತೀರ್ಮಾನವನ್ನ ನೀಡ್ತಾನೆ. ಹರ್ಬರ್ಟ್ ಕೃತಿಯ ಮೂಲಕ ಫಾರ್ಸಾದ ವಿಶಿಷ್ಟ ಲಿಪಿ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಪರ್ಸೆಪೋಲಿಸ್ನ ಲಿಪಿಯನ್ನ ಭೇದಿಸ್ತಕ್ಕಂಥ ಮೊದಲ ಗಂಭೀರ ಪ್ರಯತ್ನವನ್ನ ಮಾಡಿದಂತಾತ ಸರ್ ಜಾನ್ ಚಾರ್ಡಿನ್. 1643ರಲ್ಲಿ ಪ್ಯಾರಿಸ್ನ ಶ್ರೀಮಂತ ರತ್ನ ವ್ಯಾಪಾರಿಯ ಮಗನಾಗಿ ಹುಟ್ಟಿದಂತ ಈತ ಸ್ವಭಾವತ ಅಲೆಮಾರಿ. ದೀರ್ಘ ಪ್ರವಾಸ, ಸಾಹಸ ಯಾತ್ರೆಗಳು ಈತನಿಗೆ ನೀರು ಕುಡಿದಷ್ಟೇ ಸಲೀಸಾಗಿರ್ತಾರೆ. ಚಾರ್ಡಿನ್ ಸಾಮಾನ್ಯ ಶಕೆ 1666, 1667 ಮತ್ತು 1674ರಲ್ಲಿ 3 ಬಾರಿ ಪರ್ಸೆಪೋಲಿಸ್ಗೆ ಭೇಟಿ ಕೊಡ್ತಾನೆ. ವಿವಿಧ ಪ್ರದೇಶಗಳನ್ನ ಕಂಡು ಸ್ವಾನುಭವ ಗಳಿಸಿಕೊಂಡಿದ್ದಂತ ಚಾರ್ಡಿನ್ ಅರ್ಥ ಆಗದೇ ಇರಲಿ, ಬೇಕಿಲ್ಲದೆ ಇರಲಿ ವಿಶಿಷ್ಟ ಅನಿಸ್ತಕ್ಕಂಥ ಬರಹಗಳನ್ನ ನಕಲು ಮಾಡ್ಕೊಳ್ಬೇಕು ಅಂತಕ್ಕಂಥ ಜ್ಞಾನವನ್ನ ಹೊಂದಿರ್ತಾನೆ. ಈ ಹಿನ್ನೆಲೆಯಲ್ಲಿ ಪರ್ಸೆಪೋಲಿಸ್ನಲ್ಲಿದ್ದಂತಹ ಶಿಲಾಶಾಸನದ ಪೂರ್ಣ ಪಾಠವನ್ನ ನಕಲು ಮಾಡ್ಕೊಳ್ತಾನೆ. ಈತ ಹೀಗೆ ನಕಲು ಮಾಡ್ಕೊಂಡಂತ ನಕಲು ಮಾಡ್ಕೊಂಡಂತ ಜಾನ್ ಚಾರ್ಡಿನ್ ಪರ್ಸೆಪೋಲಿಸ್ ಲಿಪಿಯ ಲಕ್ಷ್ಯಗಳನ್ನ ತನ್ನದೇ ಆದ ರೀತಿಯಲ್ಲಿ ವಿವರಣೆ ಕೊಟ್ಟಿರ್ತಾನೆ. ಸಾಮಾನ್ಯ ಶಕೆ 1667ರ ನವೆಂಬರ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಏಜೆಂಟ್ನಾಗಿ ಪರ್ಷಿಯಾಕ್ಕೆ ಬಂದಿದ್ದಂತ ಫ್ಲವರ್ ಪರ್ಸೆಪೋಲಿಸ್ ಸಂದರ್ಶನ ಮಾಡ್ತಾನೆ. ಇಲ್ಲಿನ ಪರಿಸರದ ಹಲವಾರು ಚಿತ್ರಗಳನ್ನ ಬಿಡಿಸಿ ಹಲವಾರು ಶಿಲಾಶಾಸನಗಳು ಕೂಡ ಈತ ಬರ್ಕೊಡ್ತಾನೆ. ಪರ್ಷಿಯಾದಲ್ಲಿರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈತ ಸತ್ತಾಗ ಈ ದಾಖಲೆಗಳು ಚೆಲ್ಲಾಪಿಲ್ಲಿಯಾಗಿ ಅವುಗಳಲ್ಲಿ ಕೆಲವು ಮಧ್ಯವರ್ತಿಗಳ ಮೂಲಕ ಫ್ಲವರ್ ಸ್ನೇಹಿತನಾಗಿದ್ದಂತ ಆಸ್ಟನ್ ಅನ್ನ ತಲುಪ್ತವೆ. ಈತನ ಮುಖಾಂತರ ಇವು ಸಾಮಾನ್ಯ ಶಕೆ 1693ರಲ್ಲಿ ಫಿಲಾಸಫಿಕಲ್ ಟ್ರಾನ್ಸಾಕ್ಷನ್ ಪತ್ರಿಕೆಯಲ್ಲಿ ಪ್ರಕಟಗೊಳ್ತವೆ. ಫ್ಲವರ್ ದಾಖಲೆಗಳಲ್ಲಿ ನಕ್ಷಿ, ರುಸ್ತುಂ ಹಾಗೂ ಪರ್ಸೆಪೋಲಿಸ್ಗೆ ಸಂಬಂಧಿಸಿದಂತ ಶಿಲಾಶಾಸನಗಳಿರ್ತವೆ. ಇವುಗಳಲ್ಲಿ ಮೊದಲ, 2ನೇ ಹಾಗೂ 4ನೇ ಶಾಸನಗಳು ಸಶಾನಿಯನ್ನಲ್ಲಿದ್ದರೆ 3 ಮತ್ತು 6ನೇವು ಅರೇಬಿಕ್ ನಲ್ಲಿರ್ತವೆ. 2ನೇದು ಮಾತ್ರ ಬಹು ವಿಶೇಷವಾದ
ಪರ್ಸೆಪೋಲಿಸ್ನ ಲಿಪಿನಲ್ಲಿರುತ್ತೆ. ಫ್ಲವರ್ ದಾಖಲಿಸಿಕೊಂಡಿದ್ದಂಥ ಪರ್ಸೆಪೋಲಿಸ್ ಲಿಪಿಯನ್ನು ಬಿಡಿಸೋದಕ್ಕೆ ಆತನ ಗೆಳೆಯ ಅಷ್ಟೇ ಪ್ರಯತ್ನ ಮಾಡ್ತಾನೆ. ಆದರೆ ಫ್ಲವರ್ ಶಾಸನದಲ್ಲಿದ್ದಂತಹ 3 ಲಿಪಿ ಮತ್ತು 3 ಭಾಷೆಗಳನ್ನ ಕಲಬೆರಕೆ ಮಾಡಿ ನಕಲು ಮಾಡ್ಕೊಂಡಿರ್ತಾನೆ. ಫ್ಲವರ್ ಪಡೆದಂತ ಶಾಸನದ ನಕಲಿನಲ್ಲಿ ಅಕ್ಷರಗಳು ಸುಸ್ಪಷ್ಟವಾಗಿದ್ದರೂ ಕೂಡ ವಿವಿಧ ಲಿಪಿ ಮತ್ತು ಭಾಷೆಯ ಸಂಕೇತಗಳು ಕಲಬೆರಕೆ ಆಗಿರ್ತವೆ. ಮುಂದಿನ ದಿನಗಳಲ್ಲಿ ಲಿಪಿಯನ್ನು ಬಿಡಿಸೋದಕ್ಕೆ ಇದು ದೊಡ್ಡ ಅಡಚಣೆಯಾಗಿ ಮಾರ್ಪಾಡಾಗುತ್ತೆ. ಫ್ಲವರ್ ಎಸಗಿದ ಪ್ರಮಾದ ಹಲವಾರು ಅನಿರೀಕ್ಷಿತ ಬೆಳವಣಿಗೆಗೆ ಮತ್ತು ನಾಟಕೀಯ ತಿರುವುಗಳಿಗೆ ಕಾರಣ ಆಗುತ್ತಾ ಹೋಗುತ್ತೆ. ಅದು ಹಲವಾರು ತಿರುವುಗಳು ಕೂಡ ತಗೊಳ್ಳುತ್ತೆ. ಆಕ್ಸ್ಫರ್ಡ್ನಲ್ಲಿದ್ದಂತಹ ಹಿಬ್ರು ಭಾಷೆಯ ಪ್ರಾಧ್ಯಾಪಕನಾಗಿದ್ದಂತಹ ಥಾಮಸ್ ಹೈಡ್ ಪರ್ಷಿಯಾದ ಆಚರಣೆ ನೆನಪಿನ ಕುರಿತಾಗಿ ಆಳವಾದ ಅಧ್ಯಯನವನ್ನ ನಡೆಸಿರ್ತಾನೆ. ಈತ ತನ್ನ ಲೇಖನವೊಂದರಲ್ಲಿ ಫ್ಲವರ್ ಪಡೆದಂತಹ ಶಿಲಾಶಾಸನಗಳೊಂದಿಗೆ ಇತರ ಸಸಾಲನಿಯನ್ ಮತ್ತು ಪಾಲ್ಮಾರಿಯಾದ ಶಾಸನಗಳನ್ನು ಕೂಡ ಪ್ರಕಟ ಮಾಡಿರ್ತಾನೆ. ಪರ್ಸೆಪೋಲಿಸ್ ಲಿಪಿಯನ್ನು ಪರಿಗಣಿಸಿ ಇವು ಭಾಷೆಯೊಂದನ್ನು ಪ್ರತಿನಿಧಿಸತಕ್ಕಂಥ ಬರಹಗಳು ಆಗಿರುತ್ತೆ. ಒಂದು ಬಗೆಯ ಸುದೀರ್ಘವಾದಂಥ ವಿಶಿಷ್ಟವಾದಂಥ ಅಲಂಕಾರಗಳು ಅಂತ ಈತ ವಾದ ಮಾಡ್ತಾನೆ. ಫ್ಲವರ್ ತಾನು 3 ವಿಭಿನ್ನ ಅನಿಸ್ತಕ್ಕಂಥ ಸಂಕೇತಗಳನ್ನ ಕಲಬೆರಕೆ ಮಾಡಿ ಬರ್ಕೊಂಡಿದ್ರು ಕೂಡ ಅವುಗಳನ್ನ ಗುರುತಿಸೋದಕ್ಕೆ ಬರೋ ರೀತಿಯಲ್ಲಿ ಕೆಲವು ಸಂಕೇತಗಳನ್ನ ಹಾಕೊಂಡಿರ್ತಾನೆ. ಆದ್ರೆ ಆ ಸಂಕೇತಗಳು ಏನು ಅಂತ ಆತ ವಿವರಣೆ ಕೊಡೋದಿಕ್ಕೆ ಜೀವಂತವಾಗಿರೋದಿಲ್ಲ. ಚಾರ್ಡಿನ್ ನಂತರ ಪರ್ಸೆಪೋಲಿಸ್ಗೆ ಭೇಟಿ ನೀಡಿದವರಲ್ಲಿ ಜೀನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯನ್ ಹಾಗೂ ಗಿಯೋವನ್ನಿ ಫ್ರಾನ್ಸಿಸ್ಕೋ ಲೆವೆರಿಕ್ಯಾರನೇ ಬಹಳ ಮುಖ್ಯರಾದಂಥವರು. ಗಿಯೋವನ್ನಿ ಪರ್ಸೆಪೋಲಿಸ್ ಲಿಪಿಯನ್ನ ಕುರಿತಾಗಿ ಸ್ಥಳೀಯರಿಗೆ ಯಾವುದೇ ತಿಳುವಳಿಕೆ ಇಲ್ಲ, ಹಾಗೆ ಅವರು ಅದನ್ನ ತಿಳಿಯುವಷ್ಟು ಅರ್ಹರಲ್ಲನಿಸ್ತತೆ. ಹಲವೆಡೆ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಈ ಬರಹಗಳು ಈಗಲೂ ಸಿಗ್ತಾ ಇರೋದ್ರಿಂದ ಇವುಗಳ ಮೂಲ ನಕಲುಗಳನ್ನ ತಾಮ್ರದ ಹಲಗೆಗಳ ಮೇಲೆ ಬರ್ಕೊಳ್ಳೋದು ಪಡಿತಕ್ಕಂಥದ್ದು ಒಳ್ಳೇದನಿಸ್ತೈತೆ ಅಂತ ದಾಖಲೆ ಮಾಡ್ತಾನೆ. ಗಿಯೋವನ್ನಿ ಕಂಬಗಳ ಮೇಲಿದ್ದಂಥ 2 ಸಾಲುಗಳ ಬರಹವನ್ನ ಓದುಗರಿಗಾಗಿ ನೀಡ್ತಾನೆ. ಆದ್ರೆ ಈ ಬರಹ ಗಿಯೋವನ್ನಿ ತಾನೇ ನಕಲು ಮಾಡಿಕೊಂಡಿದ್ದು ಆಗಿರೋದಿಲ್ಲ. ಹರ್ಬರ್ಟ್ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕದಿಂದ ಹಾಗೆ ಇತರ ಚಿತ್ರಗಳನ್ನ ವಿವಿಧ ಆಕಾರಗಳಿಂದ ಈತ ಪಡೆದಿರ್ತಾನೆ. ಹರ್ಬರ್ಟ್ ಕೊಟ್ಟ ಲಿಪಿಯನ್ನ ಕೂಡ ಈತ ಸರಿಯಾಗಿ ಕದ್ದಿರೋದಿಲ್ಲ, ಅಂದ್ರೆ ನಕಲು ಮಾಡ್ಕೊಂಡಿರೋದಿಲ್ಲ. ಸ್ವೀಡನ್ ದೇಶದ ದೂತನಾಗಿ ಪರ್ಷಿಯಾಕ್ಕೆ 1648ರಲ್ಲಿ ಭೇಟಿ ಕೊಟ್ಟಿದ್ದಂತ ಕೆಂಪ್ಫರ್ ಪರ್ಸೆಪೋಲಿಸ್ ಹಾಳಾದ ನಗರದ ಜಗಲಿನಲ್ಲಿ 4 ಕಟ್ಟುಗಳಲ್ಲಿದ್ದಂತ 24 ಸಾಲುಗಳ ಒಂದು ಶಾಸನವನ್ನ ನಕಲು ಮಾಡಿಕೊಂಡು ಬಂದು ಪ್ರಕಟ ಮಾಡ್ತಾನೆ. ಮುಂದೆ ಇದು ಲಾ ಆಫ್ ನಿಬ್ರು ಶಾಸನ ಅಂತ ಖ್ಯಾತ ಆಗುತ್ತೆ. ಪರ್ಸೆಪೋಲಿಸ್ ಲಿಪಿ ಬೆಳೆಯಂತಹ ಮನುಷ್ಯ ಗಿಡಗಳನ್ನ ಹೊಂದಿರೋದ್ರಿಂದ ಇದನ್ನ ಕ್ಯೂನಿಫಾರ್ಮ್ ಅಂದ್ರೆ ಮೊಣಚು ಲಿಪಿ ಅಂತ ಈತ ಮೊದಲ ಬಾರಿಗೆ ಕರೀತಾನೆ. ಹಾಲೆಂಡ್ನ ಕಾರ್ಲಿಸ್ ಡೆ ಬ್ರೂಯಿನ್ ಸಾಮಾನ್ಯ ಸಂಖ್ಯೆ 1784ರಲ್ಲಿ ಪರ್ಸೆಪೋಲಿಸ್ಗೆ ಭೇಟಿ ನೀಡಿ 3 ತಿಂಗಳ ಕಾಲ ಅಲ್ಲಿಯೇ ನೆಲೆಸಿ ಅಲ್ಲಿನ ಪರಿಸರದ ಚಿತ್ರಗಳನ್ನ ತಯಾರಿಸುವ ಜೊತೆಗೆ ಅಲ್ಲಿದ್ದ ಒಟ್ಟು 5 ಶಾಸನಗಳನ್ನ ನಕಲಿ ಮಾಡ್ಕೊಳ್ತಾನೆ. ನಕಲಿಸಲು ಬಹಳ ಕಠಿಣವಾಗಿದ್ದಂತ ಕಿಟಕಿಯ ಸುತ್ತದ ಬರಹ ಹೊಂದಿದ್ದಂತ ಕಲ್ಲಿನ ಭಾಗವನ್ನ ಈತ ಕತ್ತರಿಸಿ ಆಮ್ಸ್ಟರ್ಡ್ಯಾಮ್ಗೆ ಕಳಿಸ್ಕೊಡ್ತಾರೆ. ಕಾರ್ನೆಲ್ಸ್ ಡೆ ಬ್ರೂಯಿಸ್ 10 ವರ್ಷಗಳ ನಂತರ ತಾನು ಮಸ್ಕೋವಿಯಾ, ಪರ್ಷಿಯಾ ಹಾಗೂ ಭಾರತದಲ್ಲಿ ಕೈಗೊಂಡ ಪ್ರವಾಸ ಕಥನವನ್ನ ಪ್ರಕಟ ಮಾಡ್ತಾನೆ. ಇದರಲ್ಲಿ ಮೊದಲ ಬಾರಿಗೆ ಪರ್ಸೆಪೋಲಿಸ್ನ 3 ವಿಭಿನ್ನ ರೂಪಗಳಲ್ಲಿದ್ದಂತ 2 ಶಾಸನಗಳು ಕಾಣಿಸ್ಕೊಳ್ತವೆ. ಬ್ರೂಯಿನ್ ತಾನು ಒಟ್ಟು 6 ಶಾಸನಗಳ ಪ್ರಕಟಿಸಿದಂತ ತಿಳಿದಿರ್ತಾನೆ. ಆತನಿಗೆ ಅವು ನಿಜವಾಗಿಯೂ 3 ವಿಭಿನ್ನ ಭಾಷೆಗಳಲ್ಲಿರ್ತಕ್ಕಂಥ 2 ಶಾಸನಗಳು ಅಂತ ಗೊತ್ತಾಗಲ್ಲ, ಹಾಗೆ ಗೊತ್ತಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರೋದಿಲ್ಲ. ಪರ್ಸೆಪೋಲಿಸ್ ಶಿಲಾಶಾಸನಗಳನ್ನ ನಕಲಿಸಿಕೊಂಡು ಬಂದಂತ ಪ್ರವಾಸಿಗಳು ತಮ್ಮ ಪ್ರವಾಸಿ ಕಥನಗಳಲ್ಲಿ ಇದ್ರ ಬಗ್ಗೆ ಹೇಳ್ತಲೇ ಸಾಗ್ತಾ ಇರ್ತಾರೆ. ಇದೇ ಕಾಲಕ್ಕೆ ಇದಕ್ಕೆ ಪೂರಕ ಆಗ್ತಕ್ಕಂತಹ ಆದರೆ ಅಷ್ಟೇನು ಗಮನಕ್ಕೆ ಸೆಳೆದೇ ಇರತಕ್ಕಂಥ ಒಂದು ಸಂಗತಿ ಜರುಗುತ್ತೆ. ಸಾಮಾನ್ಯ ಸಂಖ್ಯೆ 1662ರಲ್ಲಿ ಈಜಿಪ್ಟ್ನಲ್ಲಿ ಒಂದು ಸುಂದರವಾದ ಹೂಜಿ ಸಿಕ್ಕುತ್ತೆ. ಇದರ ಮೇಲೆ 2 ಸಾಲಿನ ಮನುಷ್ಯ ಲಿಪಿಯ ಬರಹ ಇರುತ್ತೆ. ಮೊದಲನೇ ಸಾಲು ಬಹಳ ದೀರ್ಘ ಆಗಿದ್ದು 2ನೇ ಸಾಲು ಸಂಕ್ಷಿಪ್ತ ಆಗಿರುತ್ತೆ. ಈ ಎರಡನೇ ಸಾಲಿನ ಪಕ್ಕ ಪವಿತ್ರ ಲಿಪಿಯ ಬರಹ ಸಹ ಇರುತ್ತೆ. ಇದು ಪ್ರಕಟಣೆ ಕಂಡ ನಂತರ ಕೂಡ ಯಾವುದೇ ವಿದ್ವಾಂಸರ ಗಮನವನ್ನ ಸೆಳೆಯೋದಿಲ್ಲ. ಈ ಕಾಲಕ್ಕೆ ರೊಸೆಟ್ಟಾ ಶಿಲಾಶಾಸನ ಕೂಡ ದೊರಕಿರೋದಿಲ್ಲ, ಮತ್ತೆ ಪವಿತ್ರ ಲಿಪಿಯನ್ನು ಕೂಡ ಬಿಡಿಸೋದಕ್ಕೆ ಆಗಿರೋದಿಲ್ಲ. ಆ ಕಾಲಕ್ಕೆ ಈಜಿಪ್ತಿನ ಪವಿತ್ರ ಲಿಪಿಯನ್ನು ಓದೋದು ಸಾಧ್ಯ ಆಗಿದ್ರೆ ಹೂಜಿ ದ್ವಿಭಾಷೆಯ ಬರಹ ಹೊಂದಿದ ಕುರುಹಾಗಿ ಮನುಷ್ಯ ಲಿಪಿಯನ್ನು ಬಿಡಿಸ್ತಕ್ಕಂಥ ಸಾಧ್ಯತೆ ಇತ್ತು. ಅಂತಹ ಸನ್ನಿವೇಶ ಒದಗಿ ಬಂದಿದ್ರೆ ಅಸ್ಸೀರಿಯಾ, ಬೆಬಿಲೋನಿಯಾದ ಇತಿಹಾಸದ ಅನಾವರಣಕ್ಕೆ ಈಜಿಪ್ತಿನ ಪವಿತ್ರ ಲಿಪಿನೇ ಮಾರ್ಗ ಆಗಿರ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಈ ಹೂಜಿ ಈಜಿಪ್ಟ್ ಮತ್ತು ಅಸ್ಸೀರಿಯಾ ಎರಡರ ಚರಿತ್ರೆಯನ್ನ ಒಟ್ಟಿಗೆ ಬೆಳಕೆ ತರುವುದರಲ್ಲಿ ಅನನ್ಯ ಪಾತ್ರವನ್ನು ವಹಿಸಿತು. ಮುಂದೆ ಪರ್ಸೆಪೋಲಿಸ್ನ ಬರಹಗಳು 3 ಭಾಷೆಯಲ್ಲಿ ಇರುವಂತೆ ಹೂಜಿಯ ಮೇಲಿನ 2 ಲಿಪಿಗಳ ಬರಹಗಳು 2 ವಿಭಿನ್ನ ಭಾಷೆಗಳು ಅಂತ ಮನದಟ್ಟಾಯಿತು. ಹೂಜಿಯ ಮೇಲಿನ ಬರಹಗಳನ್ನ ಫ್ರೆಂಚರು ಪ್ರಕಟಣೆ ಮಾಡಿದ್ರು. ಸಾಮಾನ್ಯ ಸಂಖ್ಯೆ 1666-69ರ ಅವಧಿನಲ್ಲಿ ಪ್ರೊಫೆಸರ್ ಗುಲ್ಶನ್ ಸ್ಕ್ವಾಡ್ ಕಾಕಸಸ್ ಪ್ರಾಂತ್ಯದ ಚಾರಿತ್ರಿಕ ವೀಕ್ಷಣೆ ಪ್ರವಾಸನ ಕೈಗೊಂಡಿರ್ತಾನೆ. ಆ ಸಮಯದಲ್ಲಿ ಆ ಪ್ರದೇಶದ ತಿಳುವಳಿಕೆಗೋಸ್ಕರ ಆತ ತನ್ನ ಸ್ನೇಹಿತರು ನೀಡಿದಂತ ಕೆಲವು ಮಾಹಿತಿಗಳನ್ನ ಬರ್ಕೊಂಡಿರ್ತಾನೆ.
ಆ ಮಾಹಿತಿಗಳು ಫ್ಲವರ್ ಕೊಟ್ಟದ ಮೂಲದವಾಗಿದ್ದು ಅದರಲ್ಲಿ ಮನುಚಲಿಪಿಯ ಬರಹಗಳು ಕೂಡ ಸೇರಿರ್ತವೆ. ಗುಲ್ಶನ್ ಸ್ಟ್ರಾಂಡ್ ಬಳಿ ಇದ್ದಂತಹ ಫ್ಲವರ್ ನಕಲುಗಳು ಕ್ಲಫೋರ್ತ್ ಅಂತಕ್ಕಂಥ ಒಂದು ಭಾಷಾ ವಿದ್ವಾಂಸರಿಗೆ ಸೇರ್ತವೆ. ಹೀಗೆ ಫ್ಲವರ್ ಕಲಬರಿಕೆ ಮಾಡಿಕೊಂಡಂದು ಬರ್ಕೊಂಡಿದ್ದಂತಹ ಬೆಳೆ ಲಿಪಿ ಹಲವಾರು ಕೈಗಳಿಗೆ ದಾಟ್ತಾ ತಪ್ಪು ಚಿಂತನೆಯ ಒಂದು ಹೊಸ ದಾರಿಯನ್ನೇ ಹುಟ್ಟಾಕುತ್ತೆ. ಈವರೆಗೆ ನಾವು ಪ್ರವಾಸಿಗಳ ಮೂಲಕ ಮೊನಚುಲಿಪಿ ಅಂದ್ರೆ ಕ್ಯೂನಿಫಾರಸ್ ಈವರೆಗೆ ನಾವು ಪ್ರವಾಸಿಗರ ಮೂಲಕ ಕ್ಯೂನಿಫಾರ್ಮ್ ಅಂದ್ರೆ ಮನುಚುಲಿಪಿ ಹೇಗೆ ಕುತೂಹಲ ಕೆಳಿಸ್ತಾ ಯುರೋಪಿನಾದ್ಯಂತ ಹರಡ್ತಾ ಹೋಯ್ತು, ಅದರ ಜ್ಞಾನ ತಿಳಿತಾ ಹೋಯ್ತು ಅನ್ನೋದನ್ನ ತಿಳ್ಕೊಂಡಿವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದೇನಾಯಿತು ಅಂತ ನೋಡೋಣ. ವಂದನೆಗಳು.